ನಮಸ್ಕಾರ ಸ್ನೇಹಿತರೆ, ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಹಾರ್ದಿಕವಾದಂತಹ ಸ್ವಾಗತ. ನನ್ನ ಹೆಸರು ನಟರಾಜ್ ಅಂತ. ಇವತ್ತಿನ ವಿಡಿಯೋದಲ್ಲಿ ನಾವು IDFC ಫಸ್ಟ್ ಬ್ಯಾಂಕ್ ಅನ್ನೋ ಒಂದು ಕಂಪನಿಯ ಫಂಡಮೆಂಟಲ್ ಅನಾಲಿಸಿಸ್ ಅನ್ನ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಈಗ ಫಂಡಮೆಂಟಲ್ ಅನಾಲಿಸಿಸ್ ವಿಡಿಯೋ ಸೀರೀಸ್ಗಳು ಏನಿದೆಯೋ ನಾವು ಸುಮಾರು ಅಪ್ಡೇಟ್ಸ್ ಮಾಡಿದೀವಿ, ಇಲ್ಲಿವರೆಗೂ ಸುಮಾರು ವಿಡಿಯೋಸ್ಗಳು ಅಪ್ಲೋಡ್ ಮಾಡಿದೀವಿ, ಹಾಗೆ ನೆಕ್ಸ್ಟ್ ಕೂಡ ಅಪ್ಲೋಡ್ ಮಾಡಕ್ಕೆ ಹೋಗ್ತಾ ಇರ್ತೀವಿ. ಈ ಪರ್ಟಿಕ್ಯುಲರ್ ವಿಡಿಯೋ ಸೀರೀಸ್ ಪರ್ಪಸ್ ಏನಪ್ಪಾ ಅಂತ ಅಂದ್ರೆ ಡಿಫ್ರೆಂಟ್ ಇಂಡಸ್ಟ್ರಿ ಕಂಪನಿಗಳನ್ನ ತಗೊಂಡು ಆ ಕಂಪನಿಯಲ್ಲಿ ಏನೇನೆಲ್ಲ ಫಂಡಮೆಂಟಲ್ ಮೆಟ್ರಿಕ್ಸ್ಗಳು ಇಂಪಾರ್ಟೆಂಟ್ ಆಗಿರುತ್ತೆ, ಹಾಗೆ ಆ ಫಂಡಮೆಂಟಲ್ ಅನಾಲಿಸಿಸ್ ನ ಯಾವ ರೀತಿ ಅರ್ಥ ಮಾಡ್ಕೊಳ್ಳೋದು ಆಸ್ ಅ ಕಾಮನ್ ಇನ್ವೆಸ್ಟರ್, ಆಸ್ ಅ ಕಾಮನ್ ಮ್ಯಾನ್, ಯಾವ ರೀತಿಯಾಗಿ ಆ ವಿಷಯಗಳನ್ನ ತಿಳ್ಕೊಳ್ಳೋದು ಅನ್ನೋ ಒಂದು ವಿಷಯನ ಇಂಡಸ್ಟ್ರಿ ವೈಸ್ ಡಿಫ್ರೆಂಟ್ ಕಂಪನಿಗಳಲ್ಲಿ ನಾವು ಫಂಡಮೆಂಟಲ್ ಅನಾಲಿಸಿಸ್ ಮಾಡೋದ್ರ ಮೂಲಕ ನಿಮಗೆ ಸುಮಾರು ವಿಷಯಗಳನ್ನ ತಿಳಿಸ್ಕೊಡಕ್ಕೆ ಹೋಗ್ತಾ ಇದೀವಿ. ಇದೇ ತರ ಸುಮಾರು ವಿಡಿಯೋಸ್ಗಳು ಮತ್ತೆ ನಾವು ಅಪ್ಲೋಡ್ ಮಾಡಕ್ಕೆ ಹೋಗ್ತಾ ಇದೀವಿ. ನೆಕ್ಸ್ಟ್ ಇನ್ ಕೇಸ್ ನೀವು ಏನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಹಾಗೆ ನಿಮ್ಗೆ ಏನಾದರೂ ಪರ್ಟಿಕ್ಯುಲರ್ ವಿಷಯ ಕಲಿಬೇಕು, ಈ ತರ ವಿಷಯನ ನಮ್ಗೆ ತಿಳಿಸ್ಕೊಡಿ ಸರ್ ಅಂತ ಅನ್ನೋದಿತ್ತು ಅಂತ ಅಂದ್ರೆ ದಯವಿಟ್ಟು ಅದನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಪಾಸಿಬಲ್ ಇರೋ ಕಂಟೆಂಟನ್ನ ನಾವು ಡೆಫಿನೆಟ್ಲಿ ನಮ್ಮ ಚಾನಲ್ ಥ್ರೂ ಅಪ್ಡೇಟ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ಸೊ ವೇಟ್ ಯಾಕೆ ಮಾಡೋದು, ಸ್ಟಾರ್ಟ್ ಮಾಡೋಣ. ಹಾಗಿದ್ರೆ ಯಾವುದೇ ಒಂದು ಕಂಪನಿ, ಯಾವುದೇ ಒಂದು ಪರ್ಟಿಕ್ಯುಲರ್ ಕಂಪನಿಯ ಫಂಡಮೆಂಟಲ್ ಅನಾಲಿಸಿಸ್ ಮಾಡೋದಕ್ಕಿಂತ ಮುಂಚೆ ಅದರ ಹಿಸ್ಟ್ರಿ ಯಾವ ರೀತಿ ಬೆಳ್ಕೊಂಡು ಬಂದಿದೆ, ಕಂಪನಿ ಯಾವಾಗ ಸ್ಟಾರ್ಟ್ ಆಯಿತು, ಅಥವಾ ಅದರ ಫೌಂಡರ್ಸ್ ಯಾರು, ಯಾವ್ಯಾವ ರೀತಿಯಲ್ಲಿ ಅದರ ಸ್ಟೆಪ್ಸ್ಗಳನ್ನ ಅದು ಬೆಳ್ಕೊಂಡು ಬಂದಿದೆ ಆ ಕಂಪನಿ ಇಲ್ಲಿವರೆಗೂ ಅಂತ ತಿಳ್ಕೊಳ್ಳೋದು ಬಹಳ ಮುಖ್ಯವಾಗಿರುತ್ತೆ. ಸೊ ಆ ನಿಟ್ಟಿನಲ್ಲಿ IDFC ಫಸ್ಟ್ ಬ್ಯಾಂಕಿನ ಹಿಸ್ಟ್ರಿ ಏನಿತ್ತು, ಯಾವ ರೀತಿ ಬೆಳ್ಕೊಂಡು ಬಂದಿದೆ ಕಂಪನಿ ಅಂತ ಇವಾಗ ನೋಡೋಣ. ಸೊ ಹಿಸ್ಟ್ರಿನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಈ ಬ್ಯಾಂಕಿನ ಒಂದು ಇಂಪಾರ್ಟೆಂಟ್ ವಿಷಯ ನಾನು ಇಲ್ಲಿ ತಿಳಿಸ್ಬೇಕು ನಿಮಗೆ. IDFC ಫಸ್ಟ್ ಬ್ಯಾಂಕ್ ಅಂತ ನಾವೇನು ಕರಿತೀವೋ ಇದರಲ್ಲಿ ಈ IDFC ಫಸ್ಟ್ ಬ್ಯಾಂಕ್ ಅನ್ನೋದು ಸ್ಟಾರ್ಟ್ ಆಗಿದೆ ಆಕ್ಚುಲಿ 2018 ಆದ್ಮೇಲೆ. ಹೇಗೆಪ್ಪ ಅಂತ ಅಂದ್ರೆ IDFC ಬ್ಯಾಂಕ್ ಹಾಗೆ ಕ್ಯಾಪಿಟಲ್ ಫಸ್ಟ್ ಅನ್ನೋ ಎರಡು ಇನ್ಸ್ಟಿಟ್ಯೂಷನ್ಸ್ಗಳು ಮರ್ಜ್ ಆಗಿ IDFC ಫಸ್ಟ್ ಬ್ಯಾಂಕ್ ಅಂತ ಕರೆಸ್ಕೊಳ್ಳುತ್ತೆ ಆಫ್ಟರ್ 2018 ಆದ್ಮೇಲೆ. ಬಟ್ ಇಲ್ಲಿ ನಾವು ಹಿಸ್ಟ್ರಿನ ನೋಡಬೇಕು ಅಂತ ಅಂದ್ರೆ IDFC ಬಗ್ಗೆ ನೋಡೋದಾದ್ರೆ 1997 IDFC ಲಿಮಿಟೆಡ್ ಅನ್ನೋ ಒಂದು ಕಂಪನಿ ಹೆಸರಿಟ್ಕೊಂಡು ಈ IDFC ಬ್ಯಾಂಕ್ ಏನಿದೆಯೋ ಆ ಒಂದು ಪರ್ಟಿಕ್ಯುಲರ್ ಮೂಲದಿಂದ ಸ್ಟಾರ್ಟ್ ಆಗುತ್ತೆ. ಆ ಒಂದು ಟೈಮಲ್ಲಿ IDFC ಲಿಮಿಟೆಡ್ ಏನಿದೆಯೋ ಇವ್ರದ್ದು ಮೇನ್ ಆಬ್ಜೆಕ್ಟಿವ್, ಮೇನ್ ಗೋಲ್ ಏನಪ್ಪಾ ಅಂತ ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಅಂತ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ಗಳಿಗೆ ಲೋನ್ ಕೊಡ್ತಾ ಇದ್ರು. ದಿಸ್ ಇಸ್ ಅ ಮೇನ್ ಮೋಟಿವ್. ಈ ಒಂದೇ ಪರ್ಟಿಕ್ಯುಲರ್ ಮೋಟಿವ್ ಅಲ್ಲಿ ಅವ್ರು ವರ್ಕ್ ಮಾಡ್ತಾ ಇದ್ರು. ಆದ್ರೆ ಸೊ 2014-15 ಟೈಮಲ್ಲಿ ಏನಾಯ್ತಪ್ಪ ಅಂತ ಅಂದ್ರೆ RBI ಬಂದು IDFC ಲಿಮಿಟೆಡ್ ಅನ್ನೋದು ಏನಿದೆ ಇದನ್ನ ಒಂದು ಬ್ಯಾಂಕಿಂಗ್ ಸೆಗ್ಮೆಂಟ್ ಆಗಿ ಕನ್ವರ್ಟ್ ಮಾಡಿ, ಒಂದು ಪ್ರೈವೇಟ್ ಬ್ಯಾಂಕ್ ಆಗಿ ಕನ್ವರ್ಟ್ ಮಾಡಿ ಬ್ಯಾಂಕಿಂಗ್ ಲೈಸೆನ್ಸ್ ಅನ್ನ ಕೊಡುತ್ತೆ. ಸೊ ಇದಾದ್ಮೇಲೆ ಬ್ಯಾಂಕ್ ನಾರ್ಮಲ್ ಆಪರೇಷನ್ ಸ್ಟಾರ್ಟ್ ಆಯ್ತು. ಹಾಗೆ ಅವರು ಕೆಲವೊಂದಿಷ್ಟು ಇಂಪ್ರೂವ್ಮೆಂಟ್ ಪಾಯಿಂಟ್ಸ್ ಗಳನ್ನ ಐಡೆಂಟಿಫೈ ಮಾಡ್ತಾರೆ. ಇದರಲ್ಲಿ ಏನಪ್ಪಾ ಅಂತ ಅಂದ್ರೆ ಅವ್ರು ಕೊಡ್ತಾ ಇರ್ತಾರಲ್ಲ, ಲೋನ್ ಕೊಡ್ತಾ ಇರುವಂತಹ ವಿಷಯಗಳಲ್ಲಿ ಅವರು ಬರೀ ಕಾರ್ಪೊರೇಟ್ ಸೆಕ್ಟರ್ಸ್ ಮಾತ್ರ ಜಾಸ್ತಿ ಫೋಕಸ್ ಮಾಡ್ತಿರ್ತಾರೆ. ರಿಟೇಲರ್ಸ್ ಅಥವಾ ನಾರ್ಮಲ್ ಜನಗಳಿಗೆ ಲೋನ್ ಕೊಡೋದು ಬಹಳ ಕಡಿಮೆ ಇರುತ್ತೆ IDFC ಬ್ಯಾಂಕ್ ಆ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ. ಆ ಒಂದು ವಿಷಯ ಏನಪ್ಪಾ ಅಂತಂದ್ರೆ ಯಾವುದೇ ಒಂದು ಬ್ಯಾಂಕ್ ಆಗಲಿ, ಈಗ ಯೂಶುವಲಿ ಏನಪ್ಪಾ ಅಂತ ಅಂದ್ರೆ ನಾವು 10 ಜನಕ್ಕೆ ಲೋನ್ ಕೊಟ್ಟು ಆ ಜನಗಳ ಕಡೆಯಿಂದ ಇಂಟ್ರೆಸ್ಟ್ ಕಲೆಕ್ಟ್ ಮಾಡೋದು ಹೇಗೆ, 100 ಜನಕ್ಕೆ ನನ್ನ ಅಮೌಂಟ್ ಅನ್ನ ಕೊಟ್ಬಿಟ್ಟು ಆ 100 ಜನಗಳಿಂದ ಕಲೆಕ್ಟ್ ಮಾಡೋದು ಹೇಗೆ. ಸೊ ಆಬ್ವಿಯಸ್ಲಿ ಈ 10 ಜನಕ್ಕೆ ಕಂಪೇರ್ ಮಾಡಿದ್ರೆ 100 ಜನ ಕೊಟ್ಟು ಲೋನ್ ತಗೊಂಡು ಅದರಿಂದ ವಾಪಸ್ ಇಂಟ್ರೆಸ್ಟ್ ತಗೊಳ್ಳೋದ್ರಲ್ಲಿ ರಿಸ್ಕ್ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಏನ್ ಮಾಡುತ್ತೆ ಈ ಒಂದು ಕಂಪನಿ, ರಾದರ್ ದನ್ ಓನ್ಲಿ ಫೋಕಸಿಂಗ್ ಆನ್ ದ ಕಾರ್ಪೊರೇಟ್ ಸೆಕ್ಟರ್, ಸೊ ಕಾರ್ಪೊರೇಟಿಂಗ್ ಮಾತ್ರ ಫೋಕಸ್ ಮಾಡೋದಲ್ದೇನೆ ರಿಟೇಲರ್ಸ್ಗೂ ಕೂಡ ಅವರು ಲೋನ್ನ ಕೊಡೋಕೆ ಶುರು ಮಾಡ್ತಾರೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಕಂಪನಿ ಬಹಳ ಒಂದು ಇಂಪ್ರೂವ್ಮೆಂಟ್ ಅನ್ನ ಕಾಣುತ್ತೆ, ಒಳ್ಳೆ ಪೆನೆಟ್ರೇಷನ್ ಇಟ್ಕೊಳ್ಳುತ್ತೆ ಇನ್ ಟರ್ಮ್ಸ್ ಆಫ್ ದ ರಿಟೇಲರ್ಸ್ ಕೂಡ. ಅಂದ್ರೆ ಜಾಸ್ತಿ ರಿಟೇಲರ್ಸ್ಗೂ ಕೂಡ ಇವರು ಲೋನ್ಗಳನ್ನ ಕೊಡೋಕೆ ಶುರು ಮಾಡ್ತಾರೆ ಆಫ್ಟರ್ ಫಾರ್ಮಿಂಗ್ ಆಸ್ ಅ ಬ್ಯಾಂಕ್. ಸೊ ಇದಾದ್ಮೇಲೆ ಬಹಳ ಒಂದು ಮುಖ್ಯವಾದಂತಹ ಸ್ಟೆಪ್ ತಗೊಳುತ್ತೆ ಕಂಪನಿ. ಏನಪ್ಪಾ ಅಂತಂದ್ರೆ ಈಗ ಯಾವುದೇ ಒಂದು ಕಂಪನಿ ಒಂದ್ಸತಿ ಬೆಳೆಯಕ್ಕೆ ಶುರು ಮಾಡಿದ್ಮೇಲೆ ಅದು ಜಾಸ್ತಿ ದೊಡ್ಡ ಲೆವೆಲ್ಗೆ ಬೆಳಿಬೇಕು ಅಂತ ಅಂದ್ರೆ ಅದ್ರ ರಿಲೇಟೆಡ್ ಇರುವಂತಹ ಕಂಪನಿಗಳನ್ನ ಮರ್ಜ್ ಮಾಡಿಕೊಂಡು ಒಂದು ದೊಡ್ಡ ಕಂಪನಿಯಾಗಿ ಹೊರಹೊಮ್ಮುತ್ತೆ. ಸೊ ಅದೇ ರೀತಿಯಾಗಿ ಈ ಒಂದು ಕಂಪನಿ ಏನಿದೆಯೋ IDFC ಬ್ಯಾಂಕ್ ಅಂತ ಏನಿತ್ತು ಇದು 2018 ಕ್ಯಾಪಿಟಲ್ ಫಸ್ಟ್ ಅನ್ನೋ ಸೇಮ್ ರಿಟೇಲ್ ಬಿಸ್ನೆಸ್ ಏನಿತ್ತು ಆ ಒಂದು ಬಿಸ್ನೆಸ್ ಜೋಡಿ ಮರ್ಜ್ ಆಗೋದ್ರ ಮೂಲಕ IDFC ಬ್ಯಾಂಕ್ ಇದ್ದಿದ್ದು IDFC ಫಸ್ಟ್ ಬ್ಯಾಂಕ್ ಆಗಿ ಕನ್ವರ್ಟ್ ಆಗುತ್ತೆ ಇನ್ 2018. ಸೊ ಇಲ್ಲಿವರೆಗೂ ನಾವು IDFC ಯಾವ ರೀತಿ ಬೆಳ್ಕೊಂಡು ಬಂತು, ಆಸ್ IDFC ಲಿಮಿಟೆಡ್ ಇದ್ದಿದ್ದು IDFC ಬ್ಯಾಂಕ್ ಆಗಿ ಕನ್ವರ್ಟ್ ಆಗುತ್ತೆ, ಅದಾದ್ಮೇಲೆ ಕ್ಯಾಪಿಟಲ್ ಫಸ್ಟ್ ಅನ್ನೋ ಒಂದು ಕಂಪನಿ ಜೋಡಿ ಮರ್ಜ್ ಆಗಿ IDFC ಫಸ್ಟ್ ಬ್ಯಾಂಕ್ ಅಂತ ಕರೆಸ್ಕೊಳ್ಳುತ್ತೆ ಅಂತ ನಾವು ಇಲ್ಲಿವರೆಗೂ ಅರ್ಥ ಮಾಡ್ಕೊಂಡ್ವಿ. ಸೊ ಇಲ್ಲಿ ಇನ್ನೂ ಒಂದು ಇಂಪಾರ್ಟೆಂಟ್ ವಿಷಯ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನಪ್ಪಾ ಅಂದ್ರೆ ಈ ಕ್ಯಾಪಿಟಲ್ ಫಸ್ಟ್ ಅನ್ನೋ ಒಂದು ಕಂಪನಿ ಏನು, ಆಕ್ಚುಲಿ ಆ ಕಂಪನಿ ಏನು, ಹಾಗೆ ಆ ಕಂಪನಿ ಜೋಡಿ ಯಾಕೆ ಮರ್ಜ್ ಆಗುವಂತ ಅವಶ್ಯಕತೆ ಇತ್ತು IDFC ಬ್ಯಾಂಕ್ಗೆ ಅಂತ ಇವಾಗ ಅರ್ಥ ಮಾಡ್ಕೊಳ್ಳೋಣ. ಕ್ಯಾಪಿಟಲ್ ಫಸ್ಟ್ ಅನ್ನೋ ಒಂದು ಕಂಪನಿನ 2012 ಸ್ಟಾರ್ಟ್ ಮಾಡಿರುವಂಥದ್ದು B ವೈದ್ಯನಾಥನ್ ಅನ್ನೋ ಒಂದು ಮೇನ್ ಪರ್ಸನ್ ಈ ಒಂದು ಕಂಪನಿಯನ್ನ ಸ್ಟಾರ್ಟ್ ಮಾಡ್ತಾರೆ ಆ ಟೈಮಲ್ಲಿ. ಹಾಗೆ NBFC ಆಗಿ ಸ್ಟಾರ್ಟ್ ಆಗುತ್ತೆ ಈ ಒಂದು ಕಂಪನಿ, ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಂಪನೀಸ್ ಅಂತಾರೆ. ಮೇನ್ ಮೋಟಿವ್ ಇವ್ರದ್ದು ಬಂದು MSME, ಸೊ ಬೇಸಿಕಲಿ ಸ್ಮಾಲ್ ಕಂಪನೀಸ್ಗಳಿಗೆ ಲೋನ್ ಕೊಡೋದ್ರ ಮೂಲಕ ಒಂದು ಒಳ್ಳೆ ಇಂಟ್ರೆಸ್ಟ್ ನ ಜನರೇಟ್ ಮಾಡ್ತಾ ಇರುತ್ತೆ ಕಂಪನಿ. ಹಾಗೆ ಒಂದು ಒಳ್ಳೆ ಪೆನೆಟ್ರೇಷನ್ ಇಟ್ಕೊಂಡಿರುತ್ತೆ, ಜಾಸ್ತಿ ಜನ ಇರ್ತಾರೆ ಈ ಒಂದು ಕಂಪನಿಯಲ್ಲಿ. ಇನ್ನೊಂದು ಏನಪ್ಪಾ ಅಂತ ಅಂದ್ರೆ ಕ್ಯಾಪಿಟಲ್ ಫಸ್ಟ್ ಅನ್ನೋ ಒಂದು ಏನು ಈ NBFC ಇತ್ತು ಇದು ಕೂಡ ಒಂದು ಬ್ಯಾಂಕಿಂಗ್ ಸೆಗ್ಮೆಂಟ್ ಆಗಿ ನಾವು ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು, ಒಂದು ಬ್ಯಾಂಕಿಂಗ್ ಆಗಿ ನಾವು ಕೂಡ
ಮುಂದೆವರಿಬೇಕು ಅಂತ ಬಹಳ ಟ್ರೈ ಮಾಡ್ತಿರ್ತಾರೆ. ಅದೇ ಟೈಮಲ್ಲಿ IDFC ಏನಿತ್ತು ಈ ಒಂದು ಕಂಪನಿ ಜೋಡಿ ಮರ್ಜ್ ಆಗಿ IDFC ಬ್ಯಾಂಕ್ ಈ ಒಂದು ಕಂಪನಿ ಜೋಡಿ ಮರ್ಜ್ ಆಗಿ IDFC ಫಸ್ಟ್ ಬ್ಯಾಂಕ್ ಆಗಿ ಕನ್ವರ್ಟ್ ಆಗುತ್ತೆ 2018ರಲ್ಲಿ. ಸೊ ಇಲ್ಲಿವರೆಗೂ ನಾವು ಸುಮಾರು ವಿಷಯನ ಅರ್ಥ ಮಾಡ್ಕೊಂಡ್ವಿ. IDFC ಫಸ್ಟ್ ಬ್ಯಾಂಕ್ ಯಾವ್ಯಾವ ರೀತಿಯಲ್ಲಿ ಬೆಳೆದುಕೊಂಡು ಬಂತು, ಏನೇನೆಲ್ಲ ಸ್ಟೆಪ್ಸ್ಗಳನ್ನ ತಗೊಂಡಿತ್ತು, ಯಾವಾಗ ಸ್ಟಾರ್ಟ್ ಆಯಿತು, ಹಾಗೆ ಇವ್ರು ಯಾವ್ಯಾವ ರೀತಿಯಲ್ಲಿ ಒಂದು ಬಿಸ್ನೆಸ್ಸನ್ನು ಡೆವಲಪ್ ಮಾಡ್ಕೊಂಡು ಬಂದರು ಇಲ್ಲಿವರೆಗೂ ಅಂತ ತಿಳ್ಕೊಂಡ್ವಿ. ಇವಾಗ ಈ ಒಂದು ಕಂಪನಿಯ ಫಿನಾನ್ಷಿಯಲ್ ಮೆಟ್ರಿಕ್ಸ್ ಅಥವಾ ಹಣಕಾಸಿನ ವ್ಯವಹಾರಗಳು ಯಾವ್ಯಾವ ರೀತಿ ನಡೀತಾ ಇದೆ ಈ ಒಂದು ಕಂಪನಿಯಲ್ಲಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. IDFC ಫಸ್ಟ್ ಬ್ಯಾಂಕಿನ ಫಿನಾನ್ಷಿಯಲ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ IDFC ಬ್ಯಾಂಕ್ ಹಾಗೆ ಕ್ಯಾಪಿಟಲ್ ಫಸ್ಟ್ ಬಿಫೋರ್ ಮರ್ಜರ್ 2018 ಮರ್ಜ್ ಆಗೋದಕ್ಕಿಂತ ಮುಂಚೆ ಯಾವ್ಯಾವ ರೀತಿಯಲ್ಲಿ ಪರ್ಫಾರ್ಮ್ ಮಾಡ್ತಾ ಇತ್ತು ಅಂತ ಇಂಡಿವಿಜುವಲ್ ಆಗಿ ನೋಡೋಣ. ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ಇವಾಗ ಆಲ್ರೆಡಿ. ಸೊ ಈ ಒಂದು ಪರ್ಟಿಕ್ಯುಲರ್ ಇನ್ಫಾರ್ಮೇಶನ್ ಬಂದು IDFC ಬ್ಯಾಂಕಿನ ಡೀಟೇಲ್ಸ್ ಆಗಿರುತ್ತೆ. ಇದರಲ್ಲಿ ಸುಮಾರು ಇನ್ಫಾರ್ಮೇಶನ್ ನಿಮಗೆ ನಾವು ಇಲ್ಲಿ ತೋರಿಸ್ಕೊಡ್ತಾ ಇದೀವಿ. ಸೊ ಇದರಲ್ಲಿ ಮೇನ್ ಆಗಿ ನಾವು ನೋಡಬೇಕಾಗಿರೋದು ಫಸ್ಟ್ ಒನ್ ನೋಡ್ತಾ ಇರಬಹುದು ನೀವು, ಗ್ರಾಸ್ ಫಂಡೆಡ್ ಅಸೆಟ್ಸ್ ಅಂತ ಇನ್ ಬಿಲಿಯನ್ ರುಪೀಸ್ ಅಲ್ಲಿ ಇದೆ ಈ ವ್ಯಾಲ್ಯೂಸ್ಗಳು. ಸೊ ಈ ಒಂದು ಚಾರ್ಟ್ ಅಲ್ಲಿ ಮೊದಲನೇದಾಗಿ ನೋಡ್ತಾ ಇರೋದು ನೀವು ನೋಡ್ತಾ ಇರಬಹುದು ಗ್ರಾಸ್ ಫಂಡೆಡ್ ಅಸೆಟ್ಸ್ ಅಂತ ಇದೆ ಇನ್ ಬಿಲಿಯನ್ ರುಪೀಸ್ ಅಲ್ಲಿ ಈ ಒಂದು ವ್ಯಾಲ್ಯೂಸ್ ಅನ್ನ ಇನ್ಫಾರ್ಮೇಶನ್ ಕೊಟ್ಟಿದೀವಿ ನಾವು ಇಲ್ಲಿ ಲಾಸ್ಟ್ 3 ವರ್ಷದ್ದು. ಸೊ ಇದ್ರ ಪ್ರಕಾರ ನೋಡಬೇಕು ಅಂತ ಅಂದ್ರೆ 524 ಬಿಲಿಯನ್ ರುಪೀಸ್ ಇಂದ ಈ ಒಂದು ಕಂಪನಿ ಬೈ 2018 ಅಷ್ಟೊತ್ತಿಗೆ 753 ಬಿಲಿಯನ್ ರುಪೀಸ್ ಅಲ್ಲಿ ಡೆವಲಪ್ಮೆಂಟ್ ನ ಕಾಣುತ್ತೆ. ಇದು ಒಂದು ಒಳ್ಳೆ ಇಂಪ್ರೂವ್ಮೆಂಟ್ ಅನ್ನ ತೋರಿಸ್ಕೊಡುತ್ತೆ IDFC ಬ್ಯಾಂಕ್ ಅಂತ ತಗೊಳ್ಳೋದಾದ್ರೆ. ನೆಕ್ಸ್ಟ್ ನಾವು ನೋಡಬೇಕಾಗಿರೋದು ಕಾಸಾ ಡೆಪಾಸಿಟ್ಸ್. ಸೊ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಒಂದು ನಂಬರ್. ಲಾಸ್ಟ್ ಎಸ್ ಬ್ಯಾಂಕ್ ಅನಾಲಿಸಿಸ್ ಮಾಡಬೇಕಾದ್ರೂ ನಾವು ಒಂದು ಡೀಟೇಲ್ಸ್ ಅನ್ನ ಕೊಟ್ಟಿದ್ವಿ. ಕಾಸಾ ಅಂತ ಅಂದ್ರೆ ಕರೆಂಟ್ ಅಕೌಂಟ್ ಸೇವಿಂಗ್ ಅಕೌಂಟ್ಸ್ ಅಂತ ಹೇಳ್ತಾರೆ. ಸೊ ಬೇಸಿಕಲಿ ಎಷ್ಟು ಡೆಪಾಸಿಟ್ಸ್ ಆಗ್ತಾ ಇದೆ ಕರೆಂಟ್ ಅಕೌಂಟ್ ಮತ್ತೆ ಸೇವಿಂಗ್ಸ್ ಅಕೌಂಟ್ಸ್ ಅಲ್ಲಿ ನೋಡಿದಾಗ ನೀವು ನೋಡ್ತಾ ಇರಬಹುದು ಇಲ್ಲಿ 2016ರಲ್ಲಿ 4 ಬಿಲಿಯನ್ ರುಪೀಸ್ ಇದ್ದಂಥದ್ದು 2018 ಅಷ್ಟೊತ್ತಿಗೆ 64 ಬಿಲಿಯನ್ ರುಪೀಸ್ ಆಗಿ ಕನ್ವರ್ಟ್ ಆಗಿರುತ್ತೆ. ಬಹಳ ಸಿಗ್ನಿಫಿಕೆಂಟ್ ಆಗಿ ಒಂದು ಇಂಪ್ರೂವ್ಮೆಂಟ್ಸ್ ಕಾಣುತ್ತೆ ಕಾಸಾ ಡೆಪಾಸಿಟ್ಸ್ ಅಲ್ಲಿ. ಸೊ ಇದು ಕೂಡ ಒಂದು ಒಳ್ಳೆ ಸೈನ್ ಆಗಿರುತ್ತೆ ಯಾವುದೇ ಒಂದು ಬ್ಯಾಂಕಿಂಗ್ ಕಂಪನಿಗಳಿಗೆ. ಸೊ ಯಾವುದೇ ಒಂದು ಬ್ಯಾಂಕ್ ಯಾವ ರೀತಿ ರನ್ ಆಗುತ್ತೆ, ಡೆಪಾಸಿಟರ್ಸ್ ಕಡೆಯಿಂದ ಅಮೌಂಟ್ ತಗೊಳುತ್ತೆ, ಆ ಅಮೌಂಟ್ ಅನ್ನ ಲೋನ್ ಕೊಟ್ಬಿಟ್ಟು ಆ ಲೋನ್ ಇಂಟ್ರೆಸ್ಟ್ ಹೈಯರ್ ಇಂಟ್ರೆಸ್ಟ್ ನ ಚಾರ್ಜ್ ಮಾಡಿ ಲಾಭ ಗಳಿಸುತ್ತೆ. ಸೊ ಇದರಲ್ಲಿ ಏನಪ್ಪಾ ಅಂತಂದ್ರೆ ಡೆಪಾಸಿಟರ್ ಕೂಡ ಒಂದು ಅಮೌಂಟ್ ಅನ್ನ ಕೊಟ್ಟಿರ್ತಾರೆ, ಒಂದು ಇಂಟ್ರೆಸ್ಟ್ ನ ಕೊಟ್ಟಿರ್ತಾರೆ. ಈ ಡೆಪಾಸಿಟರ್ಸ್ ಕೊಡೋಂಥ ಇಂಟ್ರೆಸ್ಟ್ ಹಾಗೆ ಅವರು ತಗೊಳ್ಳೋಂಥ ಇಂಟ್ರೆಸ್ಟ್ ಇದರಲ್ಲಿ ಮಿಡ್ಲಲ್ಲಿ ಏನು ಡಿಫ್ರೆನ್ಸ್ ಇರುತ್ತಲ್ವಾ, ಸೊ ಇದನ್ನ ನಾವು ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಅಂತ ಕರಿತೀವಿ. ಇದು ಬಹಳ ಒಂದು ಮುಖ್ಯವಾದಂಥ ನಂಬರ್ ಯಾವುದೇ ಒಂದು ಬ್ಯಾಂಕಿಂಗ್ ಸೆಗ್ಮೆಂಟ್ಗೆ. ಸೊ ಎಸ್ಪೆಷಲಿ ಈ ನಂಬರ್ ಬಹಳ ಮುಖ್ಯವಾಗಿರುತ್ತೆ. ಆ ನಿಟ್ಟಿನಲ್ಲಿ ನೋಡೋದಾದ್ರೆ IDFC ಬ್ಯಾಂಕ್ ಸೊ ಬಿಫೋರ್ ಮರ್ಜರ್ ಡೀಟೇಲ್ಸ್ ನೋಡೋದಾದ್ರೆ ಇಲ್ಲಿ NIM ಬಂದು ಕೂಡ ಬಹಳ ಸಸ್ಟೈನಬಲ್ ರೀತಿಯಲ್ಲಿ 2016 ಇಂದ 2018 ವರೆಗೂ ಡೀಟೇಲ್ಸ್ ನೋಡೋದಾದ್ರೆ ಆಲ್ಮೋಸ್ಟ್ ಮೋರ್ ದನ್ 1.92% ಹತ್ತತ್ರನೇ ಆವರೇಜ್ ಆಗಿ ಮೇಂಟೈನ್ ಮಾಡ್ಕೊಂಡು ಬಂದಿದೆ. ಇದು ಒಂದು ಕೂಡ ಒಳ್ಳೆಯ ಸೈನ್ ಆಗಿರುತ್ತೆ IDFC ಬ್ಯಾಂಕ್ದು. ಸೊ ನಾನು ನೆಕ್ಸ್ಟ್ ಕಂಪನಿ ನೆಟ್ವರ್ತ್ ನೋಡೋದಾದ್ರೆ ಕಂಪನಿ 2016ರಲ್ಲಿ 136 ಬಿಲಿಯನ್ ರುಪೀಸ್ ನೆಟ್ವರ್ತ್ ಆಗಿರುತ್ತೆ. ಸೊ ಈ ನಂಬರ್ ಬಂದು 2018ರಲ್ಲಿ ನೋಡೋದಾದ್ರೆ 148 ಬಿಲಿಯನ್ ಆಗಿ ಕನ್ವರ್ಟ್ ಆಗಿರುತ್ತೆ. ಸೊ ಇಲ್ಲಿವರೆಗೂ ನಾವೇನು ಡೀಟೇಲ್ಸ್ ನೋಡಿದ್ವೋ ಇದು ಒಂದು IDFC ಬ್ಯಾಂಕ್ ಆಗಿತ್ತು. ಇವಾಗ ನಾವು ಕ್ಯಾಪಿಟಲ್ ಫಸ್ಟ್ ಏನಿತ್ತು ಈ ಒಂದು ಪರ್ಟಿಕ್ಯುಲರ್ ಕಂಪನಿ NBFC ಏನಿತ್ತು ಇದ್ರ ಡೀಟೇಲ್ಸ್ ಏನೇನಿದೆ ಅಂತ ನಾವು ಇವಾಗ ನೋಡೋಣ. ಸ್ಕ್ರೀನಲ್ಲಿ ನೋಡ್ತಾ ಇರಬಹುದು ನೀವು, ಇಲ್ಲೂ ಕೂಡ ಸುಮಾರು ಇನ್ಫಾರ್ಮೇಶನ್ ನಾವು ರಿಪ್ರೆಸೆಂಟ್ ಮಾಡಿದೀವಿ ಕ್ಯಾಪಿಟಲ್ ಫಸ್ಟ್ ರಿಲೇಟೆಡ್. ಇಲ್ಲಿ ಮೊದಲನೇದಾಗಿ ನಾವು ಗಮನಿಸಬೇಕಾಗಿರೋದು AUM ಅಂತ ಕರೀತಾರೆ, ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್. ಸೊ ನೀವು ನೋಡ್ತಾ ಇರಬಹುದು ಇಲ್ಲಿ ಫಿನಾನ್ಷಿಯಲ್ 2014 ಇಂದ 2018 ವರೆಗೂ ಬಹಳ ಸಿಗ್ನಿಫಿಕೆಂಟ್ ತುಂಬಾ ಒಂದು ಒಳ್ಳೆ ಗ್ರೋತ್ ಅನ್ನ ಕಂಡಿದೆ ಈ ಒಂದು ಕ್ಯಾಪಿಟಲ್ ಫಸ್ಟ್ ಅನ್ನುವಂತಹ ಒಂದು ಕಂಪನಿ. ಆಲ್ಮೋಸ್ಟ್ 97 ಬಿಲಿಯನ್ ರುಪೀಸ್ ಇದ್ದಂತಹ ಒಂದು AUM ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಏನಿದೆಯೋ ಬೈ 2018 ಈ ಒಂದು ಕಂಪನಿದ AUM ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಬಂದು 326 ಆಗಿರುತ್ತೆ. ಇದು ಬಹಳ ಒಂದು ಸಿಗ್ನಿಫಿಕೆಂಟ್ ಗ್ರೋತ್ ಅನ್ನ ನಮಗೆ ಈಸಿಯಾಗಿ ಚಾರ್ಟ್ ಅಲ್ಲಿ ನಾವು ಗಮನಿಸಬಹುದು ಇಲ್ಲಿ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ROE ಅಂತ ಕರೀತಾರೆ, ರಿಟರ್ನ್ ಆನ್ ಇಕ್ವಿಟಿ. ಇದು ಕೂಡ ಬಹಳ ಒಂದು ಇಂಪಾರ್ಟೆಂಟ್ ನಂಬರ್ ಆಗಿರುತ್ತೆ. ಎಷ್ಟು ರಿಟರ್ನ್ ಅನ್ನ ಜನರೇಟ್ ಮಾಡಿದೆ ಒಂದು ಕಂಪನಿ ಅಂತ ನೋಡೋದಾದ್ರೆ ಫಿನಾನ್ಷಿಯಲ್ 2014 ಇಂದ 2018 ವರೆಗೂ ಬಹಳ ಒಂದು ಸಿಗ್ನಿಫಿಕೆಂಟ್ ಗ್ರೋತ್ ಅನ್ನ ಕೂಡ ROE ಅಲ್ಲಿ ಒಂದು ಕ್ಯಾಪಿಟಲ್ ಫಸ್ಟ್ ಅನ್ನೋ ಒಂದು ಕಂಪನಿ ಕಂಡಿರುತ್ತೆ. ನೀವು ನೋಡ್ತಾ ಇರಬಹುದು 4.9% ಇದ್ದಂತಹ ಒಂದು ROE ಬಂದು ಬೈ 2018 ಮೋರ್ ದನ್ 14% ಆಗಿರುತ್ತೆ. ಸೊ ಇದು ಕೂಡ ಒಂದು ಸಿಗ್ನಿಫಿಕೆಂಟ್ ಇನ್ಫಾರ್ಮೇಶನ್ ನಮ್ಗೆ ಇಲ್ಲಿ ಒದಗಿಸ್ಕೊಡ್ತಾ ಇದೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್. ಇದ್ರ ಬಗ್ಗೆ ನಾನು ಲಾಸ್ಟ್ ಎಸ್ ಬ್ಯಾಂಕ್ ಅನಾಲಿಸಿಸ್ ವಿಡಿಯೋಸ್ ಅಲ್ಲೂ ಕೂಡ ಮಾತಾಡಿದ್ದೆ. ಯಾವುದೇ ಒಂದು ಕಂಪನಿ ಯಾವುದೇ ಒಂದು ಬ್ಯಾಂಕಿಂಗ್ ಅಂತ ತಗೊಂಡ್ರೆ ಅವರಲ್ಲಿರೋ ಅಮೌಂಟ್ ಇಂದ ಅವ್ರಿಗೆ ಏನೂ ರಿಟರ್ನ್ ಜನರೇಟ್ ಆಗ್ತಿಲ್ಲ ಅಂತ ಅಂದ್ರೆ ಆ ತರ ಒಂದು ಕ್ಯಾಪಿಟಲ್ ಆ ತರ ಒಂದು ಇನ್ವೆಸ್ಟ್ಮೆಂಟ್ಸ್ ಇರ್ಬೋದು, ಆ ಥರ ಒಂದು ಲೋನ್ ಕೊಟ್ಟಿರೋದೇ ಇರ್ಬೋದು. ಸೊ ಅದನ್ನ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂತ ರೆಕಾರ್ಡ್ ಮಾಡುತ್ತೆ ಬ್ಯಾಂಕ್. ಸೊ ಅದರಲ್ಲಿ ಗ್ರಾಸ್ NPA ಹಾಗೆ ನೆಟ್ NPA ಅಂತ ಬರುತ್ತೆ. ಅದರ ಡೀಟೇಲ್ಸ್ ನೋಡೋದಾದ್ರೆ ನೀವು, ಸೊ ಈ ಒಂದು ಕಂಪನಿಯ ಗ್ರಾಸ್ NPA ಹಾಗೆ ನೆಟ್ NPA ಎರಡೂ ಕೂಡ ಬಿಲೋ 2% ಇದೆ. ಅದು ಕೂಡ ಬಹಳ ಒಂದು ಮುಖ್ಯವಾದಂತಹ ಪಾಯಿಂಟ್ ಆಗುತ್ತೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಇದು ಒಂದು ಒಳ್ಳೆ ಗ್ರೋತ್ ಅನ್ನ ನಮಗೆ ಇಂಡಿಕೇಟ್ ಮಾಡುತ್ತೆ ಇನ್ ಟರ್ಮ್ಸ್ ಆಫ್ ದ ಅಸೆಟ್ ಕ್ವಾಲಿಟಿ. ಸೊ ಅವ್ರ ಹತ್ರ ಇರುವಂತಹ ಅಸೆಟ್ ಏನಿದೆ ಎಷ್ಟು ಕ್ವಾಲಿಟಿ ಇದೆ ಅಂತ ಒಂದು ಡೈರೆಕ್ಟ್ ಇಂಡಿಕೇಶನ್ ಮಾಡುತ್ತೆ. ಇದರಲ್ಲಿ ಗ್ರಾಸ್ NPA ಹಾಗೆ ನೆಟ್ NPA ಬಂದು ಬಿಲೋ 2% ಇದೆ, ವಿಚ್ ಇಸ್ ಅ ಗುಡ್ ಪಾಯಿಂಟ್ ಫಾರ್ ಕ್ಯಾಪಿಟಲ್ ಫಸ್ಟ್. ಸೊ ಇಲ್ಲಿವರೆಗೂ ನಾವು IDFC ಬ್ಯಾಂಕ್ ಹಾಗೆ ಕ್ಯಾಪಿಟಲ್ ಫಸ್ಟ್ ಸಪರೇಟ್ ಆಗಿ ಇನ್ಫಾರ್ಮೇಶನ್ ತಿಳ್ಕೊಂಡ್ವಿ ಇನ್ ಟರ್ಮ್ಸ್ ಆಫ್ ದ ಫಿನಾನ್ಷಿಯಲ್ ಮೆಟ್ರಿಕ್ಸ್. ಇವಾಗ ನಾವು IDFC ಫಸ್ಟ್ ಅಂದ್ರೆ ಆಫ್ಟರ್ ಮರ್ಜಿಂಗ್ ಆದ್ಮೇಲೆ ಈ ಒಂದು ಬ್ಯಾಂಕ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆಪ್ಪ
ಅನ್ನೋದನ್ನ ಇವಾಗ ಅರ್ಥ ಮಾಡ್ಕೊಳಕ್ ಹೋಗ್ತಾ ಇದೀವಿ. ಸೊ ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇರಬಹುದು, ಇಲ್ಲಿ ಸುಮಾರು ಇನ್ಫಾರ್ಮೇಶನ್ ನಾವು ರಿಪ್ರೆಸೆಂಟ್ ಮಾಡಿದೀವಿ. ಮೆಜಾರಿಟಿ ಆಫ್ ದ ನಂಬರ್ಸ್ ಆರ್ ಇನ್ ಬಿಲಿಯನ್ ರುಪೀಸ್. ಸೊ ಬೇಸಿಕಲಿ ಫಸ್ಟ್ ನಾವು ನೋಡ್ಬೇಕಾಗಿರೋದು ರಿಟೇಲ್ ಗ್ರಾಸ್ ಫಂಡೆಡ್ ಅಸೆಟ್ಸ್ ಅಂತ ಕರೀತಾರೆ. ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಆಫ್ಟರ್ 2018 ಅಂದ್ರೆ ಬ್ಯಾಂಕ್ ಮರ್ಜ್ ಆದ್ಮೇಲೆ ನೀವು ನೋಡ್ತಾ ಇರಬಹುದು ಬಹಳ ಸಿಗ್ನಿಫಿಕೆಂಟ್ ಗ್ರೋತ್ ಅನ್ನ ಕಂಡಿದೆ ಈ ಒಂದು ಪರ್ಟಿಕ್ಯುಲರ್ ನಂಬರ್. ಸೊ ಈ ರಿಟೇಲ್ ಗ್ರಾಸ್ ಫಂಡೆಡ್ ಅಸೆಟ್ 70 ಬಿಲಿಯನ್ ರುಪೀಸ್ ಇತ್ತು 2018 ಫಿನಾನ್ಷಿಯಲ್ ಇಯರ್ ಅಲ್ಲಿ. ಇವಾಗ ಡಿಸೆಂಬರ್ 2020 ವರೆಗೂ ನೋಡಿದ್ರೆ ಬಹಳ ಒಂದು ದೊಡ್ಡ ಮಟ್ಟಿಗೆ ಒಂದು ಬೆಳವಣಿಗೆಯನ್ನ ಕಂಡಿರೋದನ್ನ ನಾವು ಈಸಿಯಾಗಿ ಗಮನಿಸಬಹುದು ಚಾರ್ಟ್ ಅಲ್ಲಿ. ಇವಾಗ ನೋಡೋದಾದ್ರೆ ಡಿಸೆಂಬರ್ 2020 ಅಷ್ಟೊತ್ತಿಗೆ ಈ ಒಂದು ಪರ್ಟಿಕ್ಯುಲರ್ ನಂಬರ್ 76 ಇಂದ 667 ಬಿಲಿಯನ್ ರುಪೀಸ್ ಆಗಿರುತ್ತೆ. ಬಹಳ ಒಂದು ದೊಡ್ಡ ಮಟ್ಟಿಗೆ ಗ್ರೋತ್ ಇದು, ನಾವು ಈಸಿಯಾಗಿ ನೋಡಬಹುದು ಚಾರ್ಟ್ ಅಲ್ಲೇನೆ. ಇದನ್ನ ಪರ್ಸೆಂಟೇಜ್ ಅಲ್ಲಿ ಕನ್ವರ್ಟ್ ಮಾಡಿ ಗ್ರೋತ್ ಅನ್ನ ಐಡೆಂಟಿಫೈ ಮಾಡೋದಾದ್ರೆ ಆಲ್ಮೋಸ್ಟ್ 32% CAGR ಕಂಪೌಂಡೆಡ್ ರಿಟರ್ನ್ ಅಲ್ಲಿ ಈ ಒಂದು ಪರ್ಟಿಕ್ಯುಲರ್ ಗ್ರೋತ್ ನ ಕಂಡಿರುತ್ತೆ ಕಂಪನಿ ಇನ್ ಟರ್ಮ್ಸ್ ಆಫ್ ರಿಟೇಲ್ ಗ್ರಾಸ್ ಫಂಡೆಡ್ ಅಸೆಟ್ಸ್ ಅಲ್ಲಿ. ಸೊ ನೆಕ್ಸ್ಟ್ ಗಮನಿಸಬೇಕಾದಂತ ವಿಷಯ ಏನಪ್ಪಾ ಅಂತ ಅಂದ್ರೆ IDFC ಫಸ್ಟ್ ಬ್ಯಾಂಕ್ ಏನಿತ್ತು, ಇವರು ಲೋನ್ ಕೊಡ್ತಾ ಇದ್ದಂತಲ್ಲಿ ಡಿಪೆಂಡೆನ್ಸಿ ಲೋನ್ ಕೂಡ ಬಹಳ ಇತ್ತು. ಅಂದ್ರೆ ಇನ್ ಟರ್ಮ್ಸ್ ಆಫ್ ಈಗ ಕಾರ್ಪೊರೇಟ್ಸ್ ಗಳಿಗೆ ಅವರು ಲೋನ್ ಕೊಡ್ತಾ ಇದಾರೆ ಅಂತ ಅಂದ್ರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಸೆಟ್ ಆಫ್ ಗ್ರೂಪ್ ಅಥವಾ ಸೆಟ್ ಆಫ್ ಪೀಪಲ್ಗೆ ಜಾಸ್ತಿ ಲೋನ್ ನ ಕೊಟ್ಟು ಆ ಒಂದು ಅವ್ರ ಕಡೆಯಿಂದ ಇಂಟ್ರೆಸ್ಟ್ ನ ಕಲೆಕ್ಟ್ ಮಾಡುವಂತಹ ಡಿಪೆಂಡೆನ್ಸಿನ ಜಾಸ್ತಿ ಇಟ್ಕೊಂಡಿತ್ತು ಈ ಒಂದು ಬ್ಯಾಂಕ್. ಬಟ್ ಈ ಒಂದು ನಂಬರ್ ಅನ್ನ ಕೂಡ ಬಹಳ ಸಿಗ್ನಿಫಿಕೆಂಟ್ ಆಗಿ ಕಡಿಮೆ ಮಾಡ್ಕೊಂಡ್ ಬಂದಿದೆ. ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇರಬಹುದು, ಇವಾಗ ಲಾಸ್ಟ್ ಅಲ್ಲಿ ಇದೆ ನೋಡಿ. ಸೊ ಈ ಒಂದು ಪರ್ಟಿಕ್ಯುಲರ್ ಬ್ಯಾಂಕಿಂಗ್ 18.8% ಅಸೆಟ್ಸ್ ಬಂದು ಟಾಪ್ 10 ಬಾರೋವರ್ಸ್ ಗೆ ಕೊಟ್ಟಿದ್ರು. ಅಂದ್ರೆ 18.8% ಅಸೆಟ್ಸ್ ನ ಒಂದು ಪರ್ಟಿಕ್ಯುಲರ್ ಗ್ರೂಪ್ ಆಫ್ ಪೀಪಲ್ ಗೆ ಇವ್ರು ಕೊಟ್ಟು ಒಂದು ಡಿಪೆಂಡೆನ್ಸಿ ಜಾಸ್ತಿ ಇತ್ತು ಕಂಪನಿದು ಆ ಒಂದು ಪರ್ಟಿಕ್ಯುಲರ್ ಗ್ರೂಪ್ ಆಫ್ ಪೀಪಲ್ ಅಥವಾ ಒಂದು ಇನ್ಸ್ಟಿಟ್ಯೂಷನ್ ಮೇಲೆ ಅಂತ ಹೇಳ್ಬೋದಿತ್ತು. ಬಟ್ ಈ ಒಂದು ಪರ್ಟಿಕ್ಯುಲರ್ ನಂಬರ್ನ ಬಹಳ ಸಿಗ್ನಿಫಿಕೆಂಟ್ ಆಗಿ ಕಡಿಮೆ ಆಗಿರೋದನ್ನ ನಾವು ನೋಡಬಹುದು, ವಿಚ್ ಇಸ್ ಅ ವೆರಿ ಗುಡ್ ಥಿಂಗ್. ಬೈ 2020 ಅಷ್ಟೊತ್ತಿಗೆ ಈ ಒಂದು ನಂಬರ್ 6.3% ರೀಚ್ ಆಗುತ್ತೆ. ಸೊ ಎಲ್ಲಿ 18.8% ಇಂದ 6.3% ಅಂತ ಅಂದ್ರೆ ಬಹಳ ಒಂದು ಡಿಪೆಂಡೆನ್ಸಿ ಏನಿತ್ತು ಬಹಳ ಕಡಿಮೆ ಮಾಡಿ ಸೊ ಒಳ್ಳೆ ಡೈವರ್ಸಿಫೈಡ್ ರೀತಿಯಲ್ಲಿ ಒಂದು ಕಂಪನಿ ಲೋನ್ ನ ಕೊಟ್ಟಿರೋದನ್ನ ನಾವಿಲ್ಲಿ ಗಮನಿಸಬಹುದು. ಸೊ ಇಲ್ಲಿವರೆಗೂ IDFC ಫಸ್ಟ್ ಬ್ಯಾಂಕಿನ ಹಿಸ್ಟ್ರಿ ಏನು, ಹಾಗೆ ಯಾವ ರೀತಿಯಲ್ಲಿ ಬೆಳೆದುಕೊಂಡು ಬಂತು ಕಂಪನಿ, ಅಷ್ಟೇ ಅಲ್ಲ ಇದರ ಫಿನಾನ್ಷಿಯಲ್ ಮೆಟ್ರಿಕ್ಸ್ ಗಳು ಏನೇನಿತ್ತು ಅಂತ ನಾವು ಇಲ್ಲಿವರೆಗೂ ಅರ್ಥ ಮಾಡ್ಕೊಂಡ್ವಿ. ಇವಾಗ ಈ ಒಂದು ವಿಡಿಯೋದ ಎರಡನೇ ಭಾಗಕ್ಕೆ ನಾವು ಮೂವ್ ಆಗ್ತಾ ಇದೀವಿ, ಕ್ವಾಂಟಿಟೇಟಿವ್ ಅನಾಲಿಸಿಸ್. ಸೊ ಬೇಸಿಕಲಿ ಒಂದು ಕಂಪನಿಯಲ್ಲಿ ಇರುವಂತಹ ಫಿನಾನ್ಷಿಯಲ್ ಮೆಟ್ರಿಕ್ಸ್ ಗಳು ಅಥವಾ ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಗಳು ಏನಿದೆಯೋ ಬ್ಯಾಂಕಿಂಗ್ ರಿಲೇಟೆಡ್ ಆ ಒಂದು ಪ್ಯಾರಾಮೀಟರ್ ಗಳನ್ನ ನಾವು ಬೇರೆ ಬೇರೆ ಇಂಡಸ್ಟ್ರಿ ರಿಲೇಟೆಡ್ ಇರುವಂತಹ ಕಂಪನಿಗಳು, ಈಗ HDFC ಬ್ಯಾಂಕ್ ಈ ತರ ಬೇರೆ ಬೇರೆ ಯಾರು ಕಾಂಪಿಟೇಟರ್ಸ್ ಇದಾರೋ ಅವರಿಗೆ ಕಂಪೇರ್ ಮಾಡಿ ಈ IDFC ಬ್ಯಾಂಕ್ ಎಲ್ಲಿ ನಿಂತ್ಕೊಳ್ಳುತ್ತೆ, ಯಾವ ರೀತಿಯಲ್ಲಿ ಪರ್ಫಾರ್ಮ್ ಮಾಡ್ತಾ ಇದೆ ಆ ಒಂದು ಬ್ಯಾಂಕ್ ಗಳಿಗೆ ಕಂಪೇರ್ ಮಾಡಿದ್ರೆ ಅನ್ನೋದನ್ನ ಇನ್ ಡೀಟೇಲ್ ಆಗಿ ನಾವು ಇವಾಗ ಅರ್ಥ ಮಾಡ್ಕೊಳ್ಳೋಣ. ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇರಬಹುದು, ಇವಾಗ ನಾವು IDFC ಬ್ಯಾಂಕ್ ಅನ್ನ ಬೇರೆ ಬೇರೆ ಕಂಪನಿಗಳ ಬೇರೆ ಬೇರೆ ಬ್ಯಾಂಕ್ಗಳೇನಿದೆಯೋ ಅದಕ್ಕೆ ನಾವು ಕಂಪೇರ್ ಮಾಡಿದೀವಿ. ಇಲ್ಲಿ ಅದರಲ್ಲಿ HDFC ಬ್ಯಾಂಕ್ ಆಗಿರ್ಬೋದು, ಕೋಟಕ್ ಮಹೀಂದ್ರಾ ಬ್ಯಾಂಕ್, ICICI ಬ್ಯಾಂಕ್, SBI ಬ್ಯಾಂಕ್, ಎಕ್ಸಿಸ್ ಬ್ಯಾಂಕ್, ಇಂಡಸ್ ಇಂಡಿಯಾ ಬ್ಯಾಂಕ್, ಹಾಗೆ IDFC ಫಸ್ಟ್ ಬ್ಯಾಂಕ್. ಸೊ ಈ ಒಂದು ಡೀಟೇಲ್ಸ್ಗಳು ಸುಮಾರು ಇನ್ಫಾರ್ಮೇಶನ್ಸ್ ಗಳನ್ನ ನೀವು ಇಲ್ಲಿ ನೋಡ್ತಾ ಇರಬಹುದು. ಇದರಲ್ಲಿ ಮೇನ್ ಪ್ಯಾರಾಮೀಟರ್ ಗಳನ್ನ ಕಂಪೇರ್ ಮಾಡಿ ನಾವು ಇವಾಗ ನೋಡೋಣ. ಮೊದಲನೇದಾಗಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್. ಸೊ ಎಷ್ಟು ವರ್ತ್ ಇದೆ ಕಂಪನಿದು ಓವರ್ ಆಲ್ ವ್ಯಾಲ್ಯೂ ಏನು ಅಂತ ನೋಡೋದಾದ್ರೆ ನಾವಿಲ್ಲಿ ಸೊ IDFC ಬ್ಯಾಂಕ್ ಕ್ಯಾಪಿಟಲೈಸೇಷನ್ ಬಂದು 30,000 ಕ್ರೋರ್ಸ್ಗಿನ ಜಾಸ್ತಿ ಇದೆ. ಹಾಗೆ ಬೇರೆ ಬೇರೆ ಬ್ಯಾಂಕ್ ಗಳಿಗೆ ಕಂಪೇರ್ ಮಾಡಿದ್ರೆ ಈ ಒಂದು ಪರ್ಟಿಕ್ಯುಲರ್ ನಂಬರ್ ಏನಿದೆಯೋ ಕಡಿಮೆ. ಸೊ ಹಾಗಾಗಿ ಇದನ್ನೊಂದು ಸ್ಮಾಲ್ ಬ್ಯಾಂಕ್ ಅಂತ ನಾವು ಹೇಳ್ಬೋದು ಕಂಪೇರ್ ಟು ಆಲ್ ದ ಮೇಜರ್ ಕಾಂಪಿಟೇಟರ್. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಬಂದು ಪ್ರೈಸ್ ಟು ಬುಕ್ ವ್ಯಾಲ್ಯೂ. ಸೊ ಇದ್ರ ಪ್ರಕಾರ ನೋಡೋದಾದ್ರೆ IDFC ಬ್ಯಾಂಕ್ದು PB ವ್ಯಾಲ್ಯೂ ಬಂದು ಪ್ರೈಸ್ ಟು ಬುಕ್ ವ್ಯಾಲ್ಯೂ ಬಂದು 2 ಇದೆ. ಇದು ಕಂಪೇರ್ ಟು SBI ವಿಚ್ ಇಸ್ 1.26. SBI ಕಂಪೇರ್ ಮಾಡಿದ್ರೆ ಜಾಸ್ತಿ, ಹಾಗೆ HDFC ಬ್ಯಾಂಕ್ ಕಂಪೇರ್ ಮಾಡಿದ್ರೆ ಕಡಿಮೆ ಇರುತ್ತೆ ನಂಬರ್, ಬಟ್ ವಿಚ್ ಇಸ್ ಅ ರೀಸನಬಲ್ ನಂಬರ್ ಇನ್ ಟರ್ಮ್ಸ್ ಆಫ್ ದ ಓವರ್ ಆಲ್ ಅನಾಲಿಸಿಸ್. ಸೊ ನೆಕ್ಸ್ಟ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಕ್ಯಾಪಿಟಲ್ ಅಡೆಕ್ವೆನ್ಸಿ ರೇಷಿಯೋ ಅಂತ ಕರಿತೀವಿ. ಸೊ ಇದನ್ನ ನಾವು ಆಲ್ರೆಡಿ ಲಾಸ್ಟ್ ಎಸ್ ಬ್ಯಾಂಕ್ ಫಂಡಮೆಂಟಲ್ ಅನಾಲಿಸಿಸ್ ಮಾಡ್ಬೇಕಾದ್ರೂ ಕೂಡ ನೋಡಿದ್ವಿ. ಸೊ ಯಾವುದೇ ಒಂದು ಬ್ಯಾಂಕ್ ಸೇಫರ್ ರೀತಿಯಲ್ಲಿ ಒಂದು ಪರ್ಟಿಕ್ಯುಲರ್ ಅಮೌಂಟ್ ಅನ್ನ ಎತ್ತಿಡಬೇಕಾಗುತ್ತೆ, ಬಿಕಾಸ್ ಇನ್ ಅಡ್ವರ್ಸ್ ಕೇಸಸ್ ಅಲ್ಲಿ ಸೊ ಏನಾದ್ರು ಹೆಚ್ಚು ಕಡಿಮೆ ಇಶ್ಯೂಸ್ ಆಯ್ತು ಅಂತಂದ್ರೂ ಕೂಡ ಡೆಪಾಸಿಟರ್ಸ್ ಅಮೌಂಟ್ ಸೇಫ್ ಆಗಿರೋ ರೀತಿ ನೋಡ್ಕೋಬೇಕಾಗುತ್ತೆ ಬ್ಯಾಂಕ್. ಆ ರೀತಿಯಲ್ಲಿ ಈ ಒಂದು ಕ್ಯಾಪಿಟಲ್ ಅಡೆಕ್ವೆನ್ಸಿ ರೇಷಿಯೋ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಒಂದು ನಂಬರ್ IDFC ಬ್ಯಾಂಕ್ 14.3 ಆಗಿದೆ. ಬಟ್ ಇದನ್ನ ದೊಡ್ಡ ಬ್ಯಾಂಕ್ ಈಗ HDFC ಬ್ಯಾಂಕ್ ಜೋಡಿಯಲ್ಲಿ ನಾವು ಕನ್ವರ್ಟ್ ಮಾಡ್ತೀವಿ ಅಂತ ಅಂದ್ರೆ HDFC ಬ್ಯಾಂಕ್ ಆಲ್ಮೋಸ್ಟ್ 19.1 ಇದೆ. ಅದಕ್ಕೆ ಕಂಪೇರ್ ಮಾಡಿದ್ರೆ ಈ ಒಂದು ನಂಬರ್ ಕಡಿಮೆ ಸೇಫರ್ ಝೋನ್ ಅಲ್ಲಿ ಇದೆ ಈ ಒಂದು ಪರ್ಟಿಕ್ಯುಲರ್ ನಂಬರ್. ಆದ್ರೆ ಕಂಪೇರ್ ಟು ಅದರ್ ಬ್ಯಾಂಕ್ಸ್ ಇದು ಕಡಿಮೆ ಇದೆ ಅಂತ ನಾವು ಹೇಳ್ಬೋದು ಇಲ್ಲಿ. ಸೊ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ರೇಷಿಯೋ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾವುದೇ ಒಂದು ಬ್ಯಾಂಕಿಗೆ. ನಾನು ಆಲ್ರೆಡಿ ಹೇಳಿದೆ ನಿಮಗೆ, ಬೇಸಿಕಲಿ ಏನಪ್ಪಾ ಅಂದ್ರೆ ಡೆಪಾಸಿಟರಿ ಕೊಡುವಂತಹ ಇಂಟ್ರೆಸ್ಟ್, ಕಂಪನಿ ಬ್ಯಾಂಕ್ ಅವ್ರಿಗೆ ಕೊಡುವಂಥ ಅಮೌಂಟು ಹಾಗೆ ಬ್ಯಾಂಕ್ ಕಲೆಕ್ಟ್ ಮಾಡ್ತಾ ಇರೋಂಥ ಇಂಟ್ರೆಸ್ಟ್, ಇದು ಎರಡರ ಮಿಡ್ಲಲ್ಲಿ ಇರುವಂತಹ ಡಿಫ್ರೆನ್ಸ್ ಅನ್ನು ನಾವು ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಅಂತ ಕರಿಬಹುದು.
ಇನ್ನು ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ವೈಸ್ ನೋಡೋದಾದ್ರೆ IDFC ಬ್ಯಾಂಕ್ 4.6% ಇದೆ. ಬಟ್ ಇದರಲ್ಲಿ ಹೈಯೆಸ್ಟ್ ನಂಬರ್ ಹೊಂದಿರುವಂಥದ್ದು ಕೋಟಕ್ ಮಹೀಂದ್ರಾ ಬ್ಯಾಂಕ್. ಸೊ ಅದು 4.61% ಇದೆ, ವಿಚ್ ಇಸ್ ಅ ಗುಡ್ ನಂಬರ್. ಬಟ್ ಓವರ್ ಆಲ್ ಕಂಪ್ಯಾರಿಸನ್ ಅಲ್ಲಿ ನೋಡೋದಾದ್ರೆ ನಾವು ಈಸಿಯಾಗಿ ಹೇಳ್ಬೋದು ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಬಂದು IDFC ಬ್ಯಾಂಕ್ ಒಂದು ಒಳ್ಳೆ ಪೊಸಿಷನ್ ಅಲ್ಲಿ ಇದೆ ಕಂಪೇರ್ ಟು ದ ಅದರ್ ಬ್ಯಾಂಕ್ಸ್ ಅಂತ ನಾವು ಕ್ಲಿಯರ್ ಆಗಿ ಈ ಒಂದು ಪರ್ಟಿಕ್ಯುಲರ್ ಡೀಟೇಲ್ಸ್ ಅನ್ನ ನಾವಿಲ್ಲಿ ಗಮನಿಸಬಹುದು. ಸೊ ಇನ್ನು ಬ್ಯಾಂಕಿಂಗ್ ಸೆಗ್ಮೆಂಟ್ ಅಂತ ಬಂದ್ರೆ ಬಹಳ ಇಂಪಾರ್ಟೆಂಟ್ ಆಗಿ ಒಂದು ಕನ್ಸಿಡರೇಷನ್ ಮಾಡಬೇಕಾಗಿರೋದು ನಾವು ಇನ್ವೆಸ್ಟರ್ ಆಸ್ ಅ ಕಾಮನ್ ಇನ್ವೆಸ್ಟರ್ ಆಗಿ ಕಾಸಾ ರೇಷಿಯೋ. ಸೊ ಬೇಸಿಕಲಿ ಏನಪ್ಪಾ ಅಂದ್ರೆ ಕರೆಂಟ್ ಅಕೌಂಟ್ ಸೇವಿಂಗ್ ಅಕೌಂಟ್ ರೇಷಿಯೋ ಅಂತ ಹೇಳ್ತೀವಿ. ಈ ಒಂದು ಪರ್ಟಿಕ್ಯುಲರ್ ಪರ್ಸೆಂಟೇಜ್ ಜಾಸ್ತಿ ಇದ್ದಷ್ಟು ಒಳ್ಳೇದು ಯಾವುದೇ ಒಂದು ಬ್ಯಾಂಕಿಗೆ. ಸೊ ಯೂಶುವಲಿ ಒಂದು ಸ್ಟ್ರಾಂಗ್ ಇರೋ ಬ್ಯಾಂಕಿಂಗ್ ಅಂತ ಅಂದ್ರೆ ಬೇಸಿಕಲಿ 40% ಮೇಲೆ ಟಾರ್ಗೆಟ್ ಮಾಡುತ್ತೆ ಬ್ಯಾಂಕ್ಗಳು. ಸೊ 40% ಮೇಲೆ ಇದೆ ಅಂತ ಅಂದ್ರೆ ಈ ಕಾಸಾ ರೇಷಿಯೋ ಒಂದು ಒಳ್ಳೆ ಪಾಯಿಂಟ್ ಅನ್ನ ಇಂಡಿಕೇಟ್ ಮಾಡುತ್ತೆ ಕಂಪನಿದು. ಸೊ ಸ್ಕ್ರೀನ್ ಅಲ್ಲಿ ನೋಡ್ತಾ ಇರಬಹುದು ನೀವು IDFC ಫಸ್ಟ್ ಬ್ಯಾಂಕ್ ಕಾಸಾ ರೇಷಿಯೋ ಬಂದು 44.6% ಆಗಿರುತ್ತೆ, ವಿಚ್ ಈಸ್ ಅ ವೆರಿ ಗುಡ್ ನಂಬರ್. ಬಿಕಾಸ್ 40% ಮೇಲೆ ಇರೋದ್ರಿಂದ ಇದನ್ನ ನಾವು ಒಂದು ಒಳ್ಳೆ ನಂಬರ್, ಒಳ್ಳೆ ಇಂಡಿಕೇಶನ್ ಅಂತ ನಾವು ಅರ್ಥ ಮಾಡ್ಕೋಬಹುದು ಇಲ್ಲಿ. ಸೊ ಈ ನಿಟ್ಟಿನಲ್ಲಿ ನೋಡಬೇಕಾದ್ರೆ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಕೂಡ ಬಹಳ ಒಂದು ದೊಡ್ಡ ನಂಬರ್ ಆಗಿರುತ್ತೆ. ಇಲ್ಲಿ 57% ನಷ್ಟಕ್ಕೂ ಅವರು ಕಾಸಾ ರೇಷಿಯೋ ಇರುತ್ತೆ, ವಿಚ್ ಇಸ್ ಅ ವೆರಿ ಗುಡ್ ಸೈನ್. ಬಟ್ ಅದು ಓವರ್ ಆಲ್ ಕಂಪ್ಯಾರಿಸನ್ ಅಲ್ಲಿ ಓವರ್ ಆಲ್ ಕಂಪೇರ್ ಮಾಡಿ ನೋಡಿದಾಗ ಬೇರೆ ಬ್ಯಾಂಕ್ಗಳು ಕೂಡ ಇಟ್ ಈಸ್ ಮೇಂಟೈನಿಂಗ್ ಅ ವೆರಿ ಡಿಸೆಂಟ್ ನಂಬರ್. IDFC ಫಸ್ಟ್ ಬ್ಯಾಂಕ್ 44% ಇರುತ್ತೆ ಕಾಸಾ ರೇಷಿಯೋ, ಸೊ ವಿಚ್ ಇಸ್ ಅ ವೆರಿ ಗುಡ್ ಪಾಯಿಂಟ್. ಸೊ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಬ್ಯಾಂಕಿಂಗ್ ಸೆಗ್ಮೆಂಟ್ ಬ್ಯಾಂಕ್ಸ್ ಅಂತ ಬಂದ್ರೆ NPAs ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾವುದೇ ಒಂದು ಬ್ಯಾಂಕಿಗೆ. ಗ್ರಾಸ್ NPA, ನೆಟ್ NPA ಅಂತ ಬರುತ್ತೆ, ನಾನ್ ಪರ್ಫಾರ್ಮಿಂಗ್ ಅಸೆಟ್. ಸೊ ಇನ್ ಸಿಂಪಲ್ ಟರ್ಮ್ಸ್ ಅಲ್ಲಿ ಹೇಳ್ಬೇಕಪ್ಪ ಅಂದ್ರೆ ಕಂಪನಿ ಅಸೆಟ್ ಇದೆ, ಆ ಅಸೆಟ್ ಇಂದ ಅವ್ರಿಗೆ ಯಾವುದೇ ರೀತಿ ಇನ್ಕಮ್ ಜನರೇಟ್ ಆಗ್ತಿಲ್ಲ ಅಂತಂದ್ರೆ ಅಂತಹ ಒಂದು ಅಸೆಟ್ ಅನ್ನ NPA ಅಂತ ಸಪರೇಟ್ ಆಗಿ ಕ್ಯಾಟಗರೈಸ್ ಮಾಡ್ತಾರೆ ಬ್ಯಾಂಕ್ಗಳು. ಸೊ ಈ ಒಂದು NPA ಅನ್ನೋದು ಏನಿದೆಯೋ ಇದು ಬಹಳ ಕಡಿಮೆ ಇದ್ದಷ್ಟು ಒಂದು ಒಳ್ಳೆ ಪಾಯಿಂಟ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ನೋಡೋದಾದ್ರೆ HDFC ಬ್ಯಾಂಕ್ NPA ಗ್ರಾಸ್ NPA ಬಂದು 1.33 ಆಗಿರುತ್ತೆ. ಇದನ್ನ ನಾವು ಬೇರೆ ಬ್ಯಾಂಕ್ ಗಳಿಗೆ ಕಂಪೇರ್ ಮಾಡಿ ನೋಡೋದಾದ್ರೆ, ಸೊ ಇದನ್ನ ನಾವು ICICI ಬ್ಯಾಂಕ್ ಹಾಗೆ SBI ಬ್ಯಾಂಕ್ ಜೋಡಿ ಕಂಪೇರ್ ಮಾಡಿ ನೋಡೋದಾದ್ರೆ ಅವೆಲ್ಲ ಮೋರ್ ದನ್ 4 ಇದೆ. ಸೊ ಅದಕ್ಕೆಲ್ಲ ಕಂಪೇರ್ ಮಾಡಿ ನೋಡಿದಾಗ IDFC ಬ್ಯಾಂಕ್ ಈ ಒಂದು ಪರ್ಟಿಕ್ಯುಲರ್ ನಂಬರ್ ಅಲ್ಲಿ ಕೂಡ ಬಹಳ ಒಂದು ಒಳ್ಳೆಯ ಸ್ಥಾನವನ್ನು ಹೊಂದಿರುತ್ತೆ. 1.3 ಈಸ್ ಅ ವೆರಿ ಗುಡ್ ನಂಬರ್ ಇನ್ ಟರ್ಮ್ಸ್ ಆಫ್ ದ NPA. ಸೊ ಗ್ರಾಸ್ NPA ಇದು. ಇನ್ ಟರ್ಮ್ಸ್ ಆಫ್ ದ ನೆಟ್ NPA ನೋಡೋದಾದ್ರೆ ನಾವು ಈ ಒಂದು ಪರ್ಟಿಕ್ಯುಲರ್ ನಂಬರ್ 0.33 ಆಗಿರುತ್ತೆ. ಅದೇ ರೀತಿ ನಾವು HDFC ಬ್ಯಾಂಕ್ ಎಲ್ಲ ನೋಡೋದಾದ್ರೆ 0.17 ಇದೆ. ಬಟ್ ಇನ್ ಟರ್ಮ್ಸ್ ಆಫ್ ದ ಗ್ರಾಸ್ NPA ಹಾಗೆ ನೆಟ್ NPAs ಈ ಒಂದು ಕಂಪನಿ ಬಹಳ ಒಂದು ಅಟ್ರಾಕ್ಟಿವ್ ಆಗಿ ಒಂದು ಗುಡ್ ಇಂಡಿಕೇಶನ್ ಇರುವಂತಹ ಒಂದು ನಂಬರ್ ನ ಹೊಂದಿರುತ್ತೆ. ಒಳ್ಳೆ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಇನ್ ಟರ್ಮ್ಸ್ ಆಫ್ NPAs ಅಂತ ಕೂಡ ನಾವಿಲ್ಲಿ ಗಮನಿಸಬಹುದು. ವೆಲ್, ನಾವು ಇಲ್ಲಿವರೆಗೂ ಸುಮಾರು ವಿಷಯಗಳನ್ನ ಅರ್ಥ ಮಾಡ್ಕೊಂಡ್ವಿ ನಮ್ಮ ವಿಡಿಯೋಸ್ಗಳಲ್ಲಿ. ಫಸ್ಟ್ ಬ್ಯಾಂಕಿನ ಹಿಸ್ಟ್ರಿ ಏನಪ್ಪಾ, ಬ್ಯಾಂಕ್ ಯಾವ ರೀತಿ ಬೆಳೆದುಕೊಂಡ್ ಬಂತು, ಆಮೇಲೆ ಮರ್ಜಿಂಗ್ ಯಾವ ರೀತಿ ಆಯಿತು, 2018 ನಲ್ಲಿ ಮರ್ಜ್ ಆಯಿತು ಅಂತ ಅರ್ಥ ಮಾಡ್ಕೊಂಡ್ವಿ. ಹಾಗೆ ಈ ಒಂದು ಕಂಪನಿಯ ಫಿನಾನ್ಷಿಯಲ್ ಮೆಟ್ರಿಕ್ಸ್ಗಳು ಏನೇನಿತ್ತು ಬಿಫೋರ್ ಮರ್ಜಿಂಗ್, ಆಫ್ಟರ್ ಮರ್ಜಿಂಗ್, ಅಷ್ಟೇ ಅಲ್ಲ ಈ ಒಂದು ಬ್ಯಾಂಕಿನ ಫಿನಾನ್ಷಿಯಲ್ ಪ್ಯಾರಾಮೀಟರ್ಸ್ಗಳೇನಿತ್ತು, ಇಂಪಾರ್ಟೆಂಟ್ ನಂಬರ್ಸ್ಗಳೇನಿತ್ತು ಅದನ್ನು ನಾವು ಬೇರೆ ಬೇರೆ ಕಂಪನಿಗಳ ಜೋಡಿ ಕಂಪೇರ್ ಮಾಡಿ ಒಂದು ಅರ್ಥ ಮಾಡ್ಕೊಂಡು ಈ ವಿಷಯಗಳನ್ನ. ಸೊ ಯಾವ ರೀತಿ ಒಂದು ಕಂಪನಿ ಸದ್ಯಕ್ಕೆ ಪರ್ಫಾರ್ಮ್ ಮಾಡ್ತಾ ಇದೆ, ಹಾಗೆ ಯಾವ ರೀತಿ ಬೆಳ್ಕೊಂಡು ಬಂದಿದೆ ಅಂತ ಇಲ್ಲಿವರೆಗೂ ತಿಳ್ಕೊಂಡ್ವಿ. ಸೊ ಇದೇ ರೀತಿಯಾಗಿ ಸುಮಾರು ವಿಡಿಯೋಸ್ಗಳನ್ನ ಮತ್ತೆ ನಮ್ಮ ಚಾನಲ್ ಅಲ್ಲಿ ನಾವು ಅಪ್ಲೋಡ್ ಮಾಡಕ್ ಹೋಗ್ತಾ ಇದೀವಿ. ಎಸ್ಪೆಷಲಿ ಬಿಕಾಸ್ ಇಲ್ಲಿ ಏನಾಗುತ್ತೆ, ಫಂಡಮೆಂಟಲ್ ಅನಾಲಿಸಿಸ್ ನಾವು ಒಂದೇ ಕಂಪನಿನ ಅಥವಾ ಒಂದೇ ಸೆಗ್ಮೆಂಟ್ ಇರೋ ರೀತಿಯ ಕಂಪನಿಗಳನ್ನ ತಗೊಳ್ಳಲ್ಲ, ಬೇರೆ ಬೇರೆ ಸೆಕ್ಟರ್ಸ್ಗಳು. ಈಗ ಟಾಟಾ ಪವರ್ ಅಂತ ನೋಡಿದ್ವಿ, ನೆಕ್ಸ್ಟ್ ಟೈಮ್ ಪವರ್ ಜನರೇಷನ್ ಕಂಪನಿ. ಸೊ ಇದೇ ರೀತಿ ಸುಮಾರು ಸೆಕ್ಟರ್ ವೈಸ್ ಬೇರೆ ಬೇರೆ ರೀತಿಯ ಕಂಪನಿಗಳನ್ನ ತಗೊಂಡು ನಾವು ಇಲ್ಲಿ ಫಂಡಮೆಂಟಲ್ ಅನಾಲಿಸಿಸ್ ನ ಮಾಡ್ತೀವಿ. ಇದನ್ನ ನೋಡೋದ್ರ ಮೂಲಕ ಬರೀ ಒಂದು ಪರ್ಟಿಕ್ಯುಲರ್ ಕಂಪನಿ ಅನಾಲಿಸಿಸ್ ಅಂತ ನಮ್ಗೆ ಅರ್ಥ ಆಗಲ್ಲ. ಇದರಲ್ಲಿ ಇದೇ ರೀತಿಯಾಗಿರುವಂತಹ ಬೇರೆ ಬೇರೆ ಕಂಪನಿಗಳನ್ನು ಕೂಡ ಯಾವ ರೀತಿ ಅನಲೈಸ್ ಮಾಡ್ಬೋದು ಆಸ್ ಅ ಕಾಮನ್ ಮ್ಯಾನ್, ಆಸ್ ಅ ಕಾಮನ್ ಇನ್ವೆಸ್ಟರ್ ಅನ್ನೋದು ಕೂಡ ನಾವಿಲ್ಲಿ ಅರ್ಥ ಮಾಡ್ಕೊಳ್ಳೋಕ್ಕಾಗುತ್ತೆ. ಸೊ ಈ ಥರ ಎಷ್ಟೋ ಎಜುಕೇಷನಲ್ ಕಂಟೆಂಟ್ಸ್ಗಳನ್ನ ನಮ್ಮ ಚಾನಲ್ ಥ್ರೂ ಅಪ್ಲೋಡ್ ಮಾಡಕ್ಕೆ ಹೋಗ್ತಾ ಇದೀವಿ ಫ್ಯೂಚರಲ್ಲಿ. ನಿಮಗೆ ಆ ಒಂದು ಅಪ್ಡೇಟ್ಸ್ಗಳು ಇಮಿಡಿಯೇಟ್ ಆಗಿ ಸಿಗಬೇಕು ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನಿಮಗೆ ರೆಗ್ಯುಲರ್ ಅಪ್ಡೇಟ್ಸ್ ನಮ್ಮ ಕಡೆಯಿಂದ ಸಿಗಬೇಕು ಅಂದರೆ. ವೆಲ್, ನಾನು ಇಲ್ಲಿವರೆಗೂ ಶೇರ್ ಮಾಡಿರೋ ಇನ್ಫಾರ್ಮೇಷನ್ ಎಜುಕೇಷನಲ್ ಪರ್ಪಸ್ಗೆ ಮಾತ್ರ. ಇದನ್ನ ಬೈ ಸೆಲ್ ರೆಕಮೆಂಡೇಶನ್ಸ್ ಅಂತ ದಯವಿಟ್ಟು ಕನ್ಸಿಡರ್ ಮಾಡಕ್ಕೆ ಹೋಗ್ಬಿಡಿ. ಇನ್ವೆಸ್ಟ್ಮೆಂಟ್ಸ್ ಇನ್ ಸ್ಟಾಕ್ ಮಾರ್ಕೆಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ಬಿಫೋರ್ ಇನ್ವೆಸ್ಟ್ ಮಾಡೋದಕ್ಕಿಂತ ಮುಂಚೆ, ಹೂಡಿಕೆ ಮಾಡೋದಕ್ಕಿಂತ ಮುಂಚೆ ಇದರ ಎಕ್ಸ್ಪರ್ಟ್ ನ ಕನ್ಸಲ್ಟ್ ಮಾಡಿ ಅಥವಾ ನೀವೇ ಪ್ರಾಪರ್ ಆಗಿ ರಿಸರ್ಚ್ ಮಾಡಿ ಅನಲೈಸ್ ಮಾಡಿ ಡಿಸಿಷನ್ ತಗೊಳ್ತಕ್ಕದ್ದು. ಸೊ ನಾನು ಇಲ್ಲಿವರೆಗೂ ಕೊಟ್ಟಿರುವಂತಹ ಇನ್ಫಾರ್ಮೇಶನ್ ಅಥವಾ ಮಾಹಿತಿಗಳು ನಿಮ್ಗೆ ಯೂಸ್ ಆಗುತ್ತೆ, ನೀವು ಅದನ್ನ ಪ್ರಾಪರ್ ಆಗಿ ಯೂಸ್ ಮಾಡ್ತೀರಾ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.